ಒಳ್ಳೆ ಕವಿತೆಗೆ ಎಲ್ಲಿ ಫುಲ್ ಸ್ಟಾಪ್ ಇಡಬೇಕು ಅಂತ ಗೊತ್ತಿಲ್ಲದೆ ಹೋದರೆ ಆ ಕವಿತೆ ಮಜಾ ಕಳ್ಕೊಳತ್ತೆ. ಹಾಗೆ ನಮ್ಮ ಲೈಫಲ್ಲಿ ಎಲ್ಲಿ ಫುಲ್ ಸ್ಟಾಪ್ ಇಡಬೇಕು ಅನ್ನೋದು ಆ ದೇವ್ರಿಗೆ ಗೊತ್ತಿರುತ್ತೆ. ಅಲ್ಲ ಶ್ರೀ, ಈ ಭೂಮಿ ಮೇಲಿರೋ ಯಾರಿಗಾದ್ರು ಅವ್ರು ಯಾವಾಗ ಸಾಯ್ತಾರೆ ಅನ್ನೋದು ಗೊತ್ತಿರತ್ತಾ? 100 ವರ್ಷ ಅಂದವರು 40ಕ್ಕೆ ಹೋಗ್ಬೋದು, ಇನ್ನು 2 ತಿಂಗಳಲ್ಲಿ ಹೋಗ್ತಾರೆ ಅಂದವರು 20 ವರ್ಷನೂ ಬದುಕ್ಬೋದು. ಸಾವು ಅನ್ನೋದು ನಮ್ಮ ಕೈಯಲ್ಲಿ ಇಲ್ಲ ಶ್ರೀ. ಆದರೆ ಸತ್ತ ಮೇಲೂ ನಾವು ಬದುಕಬೇಕಂದ್ರೆ ಅದೀಗ ನಮ್ಮ ಕೈಯಲ್ಲೇ ಇದೆ. ನಮ್ಮ ಕಣ್ಣು, ಕಿಡ್ನಿ, ಹೃದಯ ನಾವು ಸತ್ತ ಮೇಲೆ ಎಲ್ಲ ಮಣ್ಪಾಲಾಗೋಗುತ್ತೆ. ಯಾವುದಕ್ಕೂ ಪ್ರಯೋಜನ ಇಲ್ಲದೆ ಹೋಗೋ ಬದಲು ಯಾರಿಗಾದ್ರೂ ನೆರವಾಗ್ಬೋದಲ್ವಾ? ಎಷ್ಟು ಜನ ಪ್ರೇಮಿಗಳು ನಾನು ನಿಂಗೋಸ್ಕರ ಪ್ರಾಣ ಕೊಡ್ತೀನಿ ಅಂತಲೂ ಹೇಳ್ತಾರೆ. ಪ್ರಾಣ ಬೇಡ, ಸತ್ತ ಮೇಲೆ ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಸಾಕು. ಅಕಸ್ಮಾತ್ ನಾಳೆನೇ ನಾನು ಹೊರಟೋದ್ರೆ ಸಾವು ಅನ್ನೋದು ಕೆಟ್ಟ ಪದ ಅಲ್ಲ ಶ್ರೀ. ಒಂದು ವೇಳೆ ನಾನು ನೀವು ಹೊರಟೋದ್ರೆ ನಮ್ಮ ಕಣ್ಣು ಅಥವಾ ಬೇರೆ ಅಂಗ ಇನ್ನೊಬ್ರು ದೇಹದಲ್ಲಿ ಬದುಕಿರುತ್ತೆ. ಸರಿ, ನಿಮ್ಗೆ ಕನ್ವಿನ್ಸ್ ಆಗಿಲ್ಲ ಅಂದರೆ ನೀವು ಸೈನ್ ಮಾಡಬೇಡಿ. ಆದರೆ ಪ್ಲೀಸ್ ನಾನು ಸೈನ್ ಹಾಕೋದನ್ನ ಮಾತ್ರ ತಡಿಬೇಡಿ. ನಾನು ಸಹಿ ಆಗ್ತೀನಿ. ಸರಿ, ಬನ್ನಿ. ತಗೊಳ್ಳಿ, ನೀವು ನೀರು ಕುಡಿ. ತಗೊಳವ ಕುಡಿ, ದಿಗಲ್ ಬಿಡ್ಬೇಡ, ಕುಡಿ. ಭಯ ಪಡಬೇಡ ಮಗಳೇ, ಇನ್ನೇನು ಆಗಲ್ಲ ನಮ್ಗೆ. ನನ್ನ ಮಗಳನ್ನ ನಾನು ತುಂಬಾ ಭಯದ ವಾತಾವರಣದಲ್ಲೇ ಬೆಳೆಸ್ಬಿಟ್ಟೆ. ಇಲ್ಲಿಗೆ ಬಂದು ನಿಮ್ಮ ನೋಡಿದ ಮೇಲೆ ಅರ್ಥ ಆಯ್ತು, ಹೆಣ್ಣು ಮಕ್ಕಳನ್ನ ಎಷ್ಟು ಧೈರ್ಯವಾಗಿ ನೀವು ಬೆಳೆಸಿದ್ದೀರ. ತಂದೆ ತಾಯಿ ಹೇಗಿರ್ತಾರೋ ಅದೇ ಗುಣ ಅಲ್ವಾ ಮಕ್ಳಿಗೂ ಬರೋದು. ಗಂಗಾಧರಯ್ಯ, ನಿನ್ನ ಮಾತು ಅರ್ಧ ದಿಟ ಅರ್ಧ ಸುಳ್ಳು. ಅಪ್ಪ ಅಮ್ಮ ಅನ್ನೋಕ್ಕಿಂತ ಅವ್ವಾದೊಳೆ ಮಕ್ಕಳ ಗುಣಕ್ಕೆ ಬುನಾದಿ ಹಾಕೋದು. ಅಪ್ಪ ಅದೊಂದು ಮುಂಕಿತ ದಾರಿ ತಪ್ಪಿದ್ರು ಅವ್ವ ಆದೋಳು ಆ ಸೂತ್ರ ಹಿಡಿದು ಮಕ್ಕಳನ್ನ ಸರಿ ದಾರಿ ಕರ್ಕೊಂಡೋಯ್ತಾಳೆ. ಆ ಭಾಗ್ಯ ತನ್ನ ಮಗಳಿಗೆ ಇಲ್ವಲ್ಲ ಅಣ್ಣ. ನಾನ್ ಧೈರ್ಯವಾಗಿ ಇತ್ತಿದ್ರೆ ನನ್ನ ಹೆಂಡತಿನ ಜೋಪಾನಾಗ ಉಳಿಸ್ಕೋಬೋದಾಗಿತ್ತು ನಾನು.
ನನ್ನ ದೊಡ್ಡ ಮಗಳು ಸತ್ತೋದ್ಲು ಅನ್ನೋ ಕೊರಗ್ನಾಗೆ 8 ದಿನ ಕಳೆದ್ಬಿಟ್ಟೆ. ನಾನು ಯಾರೇ ಕೇಳಿರು ನಂಗೆ 3 ಮಕ್ಕಳು ಅಂತ ಹೇಳ್ತಿದ್ದೆ. ಈಗೂ ಹೇಳ್ತೀನಿ, ನನ್ನ 3 ಮಕ್ಕಳ ಜೊತೆಗೆ ಇವಳು ಸೇರಿ 4 ಮಕ್ಕಳು. ಅವ್ವ, ಎದ್ರಂಗ ಬೇಡ, ಇನ್ಯಾವುದಕ್ಕೂ ಎದಕ್ಕ ಬೇಡ ಬಾ. ನಾನೆಲ್ಲನೂ ನಿಮ್ಮ ಹತ್ರ ಹಂಚ್ಕೊಂಡ್ಬಿಟ್ಟೆ. ಆದರೆ ಮಕ್ಕಳಿಗಿರೋ ಹೃದಯದ ಕಾಯಿಲೆ ಮಾತ್ರ ಹೇಳಲಿಲ್ಲ. ಮದುವೆಯಾಗಿ ಬೇರೆ ಮನೆಗೆ ಹೋಗ್ಬೇಕಾದವಳು. ಈ ವಿಷಯ ಗೊತ್ತಾದರೆ ಅವಳು ಭವಿಷ್ಯ ಹಾಳಾಗ್ಬೋದು. ಅದಕ್ಕೆ ಮುಚ್ಚಿಡ್ತಾ ಇದ್ದೀನಿ. ಕ್ಷಮಿಸ್ಬಿಡಿ ಅಮ್ಮವ್ರೆ.